ಹಾಯ್ ಎಲ್ಲರಿಗೂ ನಮಸ್ಕಾರ. ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ಸಿಂಪಲ್ಲಾಗಿ ಒಂದು ಕ್ಯಾಬೇಜ ರೈಸ್ ಮಾಡುವ ವಿಧಾನ ನಿಮಗೆ ಹೇಳಿಕೊಡುತ್ತೇನೆ. ತುಂಬ ಸುಲಭವಾಗಿರುತ್ತದೆ. ಇದನ್ನು ಬ್ರೇಕ್ಫಾಸ್ಟಿಗೆ ಆಯಿತು, ಲಂಚ್ ಟೈಮ್ ಆಯಿತು, ಡಿನ್ನರ್ ಟೈಮ್ ಆಯಿತು, ಯಾವಾಗ ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು. ಆಮೇಲೆ ಲಂಚ್ ಬಾಕ್ಸಿಗೆ ಆಯಿತು, ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ತಿನ್ಬೋದು. ಇದು ಹೇಗೆ ತುಂಬ ರುಚಿಯಾಗಿರ್ತದೆ ನೋಡಿ. ಕ್ಯಾಬೇಜ ರೈಸ್ ಅಂತೇಳಿ ತುಂಬ ರುಚಿಯಾಗಿ ಬರ್ತದೆ. ಇದಕ್ಕೆ ಒಂದು ದಾಲ್ ಕೂಡ ಮಾಡಿದ್ದೀನಿ ನಾನು, ಬೇಳೆಯಲ್ಲಿ ದಾಲ್ ಕೂಡ ಇದ್ರೊಳಗಡೆ ಸೂಪರಾಗಿರ್ತದೆ. ದಾಲ್ ಕೂಡ ಮಸಾಲೆ ರೈಸು, ಜೀ ರೈಸು, ಪಾಲಕ್ ರೈಸು ಇದರಲ್ಲೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರ್ತದೆ. ನೀವೊಂದು ಸಲ ನಿಮ್ಮ ಮನೆಯಲ್ಲಿ ಕ್ಯಾಬೇಜ ರೈಸ್ ಟ್ರೈ ಮಾಡಿ ಆದಷ್ಟು ನೋಡಿ. ನಾನು ಕೂಡ ಈ ಕ್ಯಾಬೇಜ ರೈಸಿಗೆ ಒಂದು ದಾಲ್ ಮಾಡ್ಕೊಂಡಿದ್ದೀನಿ ಬೇಳೆದು, ತುಂಬ ಚೆನ್ನಾಗಿರ್ತದೆ. ಇದು ಕೂಡ ಇದನ್ನು ಹೇಗೆ ಮಾಡುವುದಂತ ನಿಮ್ಗೆ ಒಂದು ಸಲ ತೋರಿಸ್ಕೊಡ್ತೇನೆ. ಈ ಸಾಂಬಾರನ್ನ ನೀವು ಒಂದು ಸಲ ಟ್ರೈ ಮಾಡಿ, ಓಕೆನಾ? ನೋಡಿ, ನಾನು ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಈ ಸಾಂಬಾರು ವೈಟ್ ರೈಸಲ್ಲಿ ತಿನ್ಬೋದು, ರೊಟ್ಟಿಯಲ್ಲಿ, ಚಪಾತಿಯಲ್ಲಿ ಎಲ್ಲದರಲ್ಲಿ ತಿನ್ಬೋದು. ನೋಡಿ, ಇದು ಒಂದು ಕಟ್ಟು ಪಾಲಕ, ಒಂದು ಕಟ್ಟು ಹುಳ್ಚಿಕ್ಕ ತೊಗೊಂಡಿದ್ದೀನಿ. ಇದು ಪಾಲಕ, ಇದು ಹುಳ್ಚಿಕ್ಕ, ಓಕೆನಾ? ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಆ ಕಡೆ ಸೈಡು ಸ್ವಲ್ಪ ಕೊತ್ತಂಬರಿ, ಆ ಕಡೆ ಸೈಡು ಕ್ಯಾಬೇಜ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ನೀಟಾಗಿ ಕ್ಲೀನಾಗಿ ನೀರು ಒಳಗಡೆ ವಾಶ್ ಮಾಡಬೇಕು. ವಾಶ್ ಮಾಡಿದ ಮೇಲೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಒಳಗಡೆ 1 ಕಪ್ಪು ಬ್ಯಾಳಿ ಜವಾರಿದು, 1 ಕಪ್ಪು ಜವಾರಿ ಬೇಳೆ ತೊಗೊಂಡಿದ್ದೀನಿ. ಜವಾರಿ ಬೇಳೆನ ಒಂದು 2 ಸಲ ನೀರೊಳಗೆ ಹಾಕಿ ವಾಶ್ ಮಾಡಿ ನೀಟಾಗಿ. ವಾಶ್ ಮಾಡಿದ ಮೇಲೆ ನೀರು ಬಸಿದಾದ್ಮೇಲೆ ಮತ್ತೆ 2 ಗ್ಲಾಸು ನೀರು ಹಾಕಿ. ನೋಡಿ, 2 ಗ್ಲಾಸ್ ನೀರು ಹಾಕಿದರೆ ಇದು ತೊಗರೆ ಬೇಳೆ ತೊಗೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಬರ್ತದೆ. 2 ಅಥವಾ 3 ಸಲ ನೀಟಾಗಿ ವಾಶ್ ಮಾಡಿ. ಯಾವಾಗಲೂ ಯಾವುದಾಯಿತು ಬೇಳೆನ ವಾಶ್ ಮಾಡಿ ಆದಮೇಲೆ ಇದನ್ನೇ ಒಂದೊಂದು ಐಟಮ್ಸ್ ಆಗಿ ಅದರೊಳಗಡೆ ಹಾಕೋಣ. ನೋಡಿ, ನಾನು ಹುಳ್ಚಿಕ್ಕ ಹಾಕ್ತಾಯಿದ್ದೀನಿ. ಫಸ್ಟು ಹುಳ್ಚಿಕ್ಕ ಆದಮೇಲೆ ಪಾಲಕ ಆ್ಯಡ್ ಮಾಡ್ತಾಯಿದ್ದೀನಿ. ಪಾಲಕ ಆದಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ನಲ್ವ, ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಕ್ಯಾಬೇಜ ತುಂಬ ರುಚಿಯಾಗುತ್ತೆ ನೋಡಿ, ದಯವಿಟ್ಟು. ಆಮೇಲೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ 4 ಅಥವಾ 5 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ತೊಗೊಂಡಾದ್ಮೇಲೆ ಇದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ತೀನಿ. ಯಾಕಂದರೆ ಟೊಮೊಟೊ ಇದಕ್ಕೆ ಒಂದೇ ಹಾಕ್ತೀನಿ ಅಂದರೆ ಆಲ್ರೆಡಿ ಇದ್ರಾಗ ನಾವು ಹುಣ್ಚಿಕ್ಕ ಹಾಕಿರ್ತೀವಲ್ವ, ಅದು ಹುಳಿಯಾಗಿರ್ತದೆ. ಹಾಗಾಗಿ ನಾನು ಒಂದೇ ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು ಟೊಮೊಟೊ ಹಾಕಿದ ಮೇಲೆ ಇದಕ್ಕೆ 1 ಚುಟುಕಿ ಹುಣಸೆಹಣ್ಣು ಆ್ಯಡ್ ಮಾಡೋಣ. 1 ಚುಟುಕಿ ಹುಣಸೆಹಣ್ಣು ಕೂಡ ಹಾಕೋಣ. ಹಾಕಿದಾದಮೇಲೆ ಇದಕ್ಕೆ 1/2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ, ಕಲರಿಗೋಸ್ಕರ ಅರಿಶಿನ ಪುಡಿ. ಈ ದಾಲು ನೋಡಿ, ಕುಕ್ಕರ್ ಲಾಕ್ ಮಾಡಿ ಗ್ಯಾಸ್ ಹಚ್ಚಿಕೊಂಡು ಇದನ್ನು ಅಥವಾ ಗ್ಯಾಸ್ ಒಳಗಡೆ 3 ಅಥವಾ 4 ಸೀಟಿ ಬಿಡಿ. 4 ಸೀಟಿ ಆದರೆ ಸಾಕು, ತುಂಬ ಚೆನ್ನಾಗಿ ಬೆನೆದಿರ್ತದೆ ಒಳಗಡೆ. ನೋಡಿ, 4 ಸೀಟಿ ಆಯಿತು. ಆಮೇಲೆ ಓಪನ್ ಮಾಡಿ ನೋಡಿ. ಇದನ್ನು ನೀವು ಇದು ಮಾಡಬೇಕಾಗಿಲ್ಲ, ಸಣ್ಣ ಮಾಡಬೇಕಾಗಿಲ್ಲ. ಅದು ಕುಕ್ಕರ್ ಒಳಗಡೆ ಆಲ್ರೆಡಿ ಸಣ್ಣಾಗಿ ಬಿಟ್ಟಿರ್ತದೆ. ಹಾಗೆ ನಾವು ಒಗ್ಗರಣೆಗೆ ಹಾಕ್ಬೋದು ಅಲ್ವಾ? ನೋಡಿ, ಹೀಗೆ 1 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಕೂಡ ಹಾಕ್ಕೊಳ್ತಾಯಿದ್ದೀನಿ ನಾನು. ಒಗ್ಗರಣೆಗೆ ಹಾಕಿಬಿಡೋಣ, ಸಪ್ರೇಟಾಗಿ ಒಗ್ಗರಣೆಗೆ ಹಾಕ್ಕೊಂಬಿಡೋಣ ನಾವು, ಹಾಗಾದರೆ ತುಂಬ ರುಚಿ ಇರ್ತದೆ. ಸಾಸಿವೆ, ಜೀರಿಗೆ ತೊಗೊಂಡಿದ್ದೀನಿ. ಆಮೇಲೆ 1 ಜವಾರಿ ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ ನಾನು. ನಮ್ಮ ಮನೇಲಿ ಯಾವಾಗಲೂ ನಾವು ಜವಾರಿ ಬೆಳ್ಳುಳ್ಳಿ ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿರ್ತದೆ ಜವಾರಿ ಬೆಳ್ಳುಳ್ಳಿ, ಸ್ಮೆಲ್ಲು ಕೂಡ ಸೂಪರಾಗಿರ್ತದೆ. ಆಮೇಲೆ ಸ್ವಲ್ಪ ಕರಿಬೇವು. ಇಷ್ಟು ಆದಮೇಲೆ ನಾವು ಈಗ ಬೇಳೆ ಆಲ್ರೆಡಿ ಹೊರತಿಟ್ಕೊಂಡಿದ್ದೀವಲ್ವ, ಆ ಬೇಳೆಗೆ ಒಗ್ಗರಣೆ ಹಾಕಿಬಿಡೋಣ. ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಬಿಟ್ಟು ಆಮೇಲೆ ಹಾಕೋಣ. ಈಗ ಬನ್ನಿ, ಆ ಕಡೆ ಆಯಿತು. ಈಗ ನಾವು ಕ್ಯಾಬೇಜ ರೈಸ್ ಮಾಡೋಣ. ಹೇಗೆ ಅಂತ ನೋಡೋಣ. ಸಿಂಪಲ್, ಒಂದು 2 ಅಥವಾ 3 ಐಟಮ್ಸ್ ಇದ್ದರೆ ಸಾಕು. ಕ್ಯಾಬೇಜ ರೈಸ್ ಆರಾಮ್ಸಾಗಿ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರ್ತದೆ. ಮಕ್ಕಳಂಕರು ತುಂಬ ಇಷ್ಟಪಟ್ಟು ತಿಂತಾರೆ. ದಯವಿಟ್ಟು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ, ಹೇಗಾಗಿರುತ್ತೆ ಅಂತ ಕಮೆಂಟ್ಸ್ ಮಾಡಿ. ಸುಲಭವಾಗಿದೆ ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ. ಒಂದು ಬಾಣಲಿ ತೊಗೊಂಡಿದ್ದೀನಿ ನಾನು. ಬಾಣಲೆ ಒಳಗಡೆ 1 ಅಥವಾ 1.5 ಸ್ಪೂನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಅದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಲೇಬೇಕು ಎಲ್ಲ ಅಡುಗೆಗೆ, ಮೇನ್ ಇಂಪಾರ್ಟೆಂಟ್. ಕರಿಬೇವು ಇಲ್ಲಾಂದರೆ ಅಡುಗೆನೇ ರುಚಿ ಇರಲ್ಲ ಅಲ್ವಾ? ಆಮೇಲೆ ಅರ್ಧ ಕಪ್ಪಷ್ಟು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಇದಕ್ಕೆ ಒಂದು 2 ಅಥವಾ 2 ಲವಂಗ, 2 ಮೆಣಸು ಹಾಕ್ಕೊಂಡಾದ್ಮೇಲೆ 1 ಕಪ್ಪು ಸಣ್ಣಗೆ ಕ್ಯಾಬೇಜ ಹೆಚ್ಚಿಟ್ಕೊಂಡಿದ್ದೀನಿ ನಾನು. 1 ಸಣ್ಣ ಕಪ್ಪು ಕ್ಯಾಬೇಜ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಉಳ್ಳಾಗಡ್ಡಿ, 1 ಈರುಳ್ಳಿ ತೊಗೊಂಡಿದ್ದೀನಿ. 1 ಈರುಳ್ಳಿ ತೊಗೊಂಡಾದ್ಮೇಲೆ ಮತ್ತೆ ಇದಕ್ಕೆ 1 ಈರುಳ್ಳಿ ಕೂಡ ಹಾಕೋಣ ನಾವು. ಆಮೇಲೆ ಹಾಕೋಣ ಫಸ್ಟು ಮೆಣಸಿನ್ಕಾಯಿ ಹಾಕೋಣ, ಚಿಲ್ಲಿ ಅಲ್ವಾ. 4 ಅಥವಾ 5 ಗ್ರೀನ್ ಚಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ತೊಗೊಂಡಾದಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ.
ಈರುಳ್ಳಿ ತೊಗೊಂಡಾದ್ಮೇಲೆ ಸ್ವಲ್ಪ ರುಚಿ ತಕ್ಕಂತೆ ಉಪ್ಪು ಹಾಕೋಣ. ಉಪ್ಪು ಹಾಕಿದ ಮೇಲೆ ಆ ಕಡೆ ಈ ಕಡೆ ರೊಟೇಟ್ ಮಾಡ್ತಾ ಸ್ವಲ್ಪ ಬೆನಿಬೇಕು ಅಲ್ವಾ ಕ್ಯಾಬೇಜಾ, ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆನಿಬೇಕಲ್ವಾ, ಬೆನೆದ್ರೇ ಕ್ಯಾಬೇಜ ರುಚಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡೋಣ, ಒಂದು 5 ಅಥವಾ 10 ನಿಮಿಷ ಫ್ರೈ ಆಗುತ್ತೆ. ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ ಅಲ್ವಾ. ಆಮೇಲೆ ಇದಕ್ಕೆ 1-2 ಕಪ್ಪು ರೈಸ್ ಹಾಕಿ ಬಿಡೋಣ. 1-2 ಅಥವಾ 3 ಕಪ್ ರೈಸ್ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ ನೋಡಿ ರೈಸು ಅಷ್ಟು ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ತುಂಬ ರುಚಿ ಆಗುತ್ತೆ ನೋಡಿ, ಇದು ಮಾತ್ರ ಸಖತ್ತಾಗಿರುತ್ತೆ. ಇದ್ರೊಳಗಡೆ ದಾಲ್ ಹಾಕ್ಬೇಕು, ಸಖತ್ತಾಗಿರ್ತದೆ. ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ ಅಲ್ವಾ, ತುಂಬ ರುಚಿ ಆಗ್ತದೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಸಲ ಟಿಫಿನ್ ಮಾಡ್ತಿರ್ತೀರಲ್ವ, ಈ ಕ್ಯಾಬೇಜ ರೈಸ್ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ ನೋಡಿ. ಇದು ಯಾವಾಗಲೂ ತುಂಬ ರುಚಿಯಾಗಿರ್ತದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ವಿಡಿಯೋ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಕಮೆಂಟ್ಸ್ ಮಾಡಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಆಲ್ ಲವ್ ಯು. ನೋಡಿ ಎಷ್ಟು ಸೂಪರಾಗಿದೆ. ಥ್ಯಾಂಕ್ ಯು.